ಅದ್ರ ಏನ್ ಕಾರ್ಖಾನೆ ಅವ್ರದಾರ ಇವತ್ತು ನಮ್ಮಲ್ಲಿ 30 ಮಂದಿ ಇದಾರು, ಬಾಗಲಕೋಟೆಗೆ ಇದಾರು, ಅವ್ರೆಲ್ಲರೂ ಹೊಂದಾಣಿಕೆ ಅದಾರ. ಅವರ ಯಾವ್ದಾರ ಒಂದ್ ನೆವ ಹೇಳ್ತಾರ, ಸೈದಾಪುರದ ಘೋಷಣೆ ಮಾಡ್ಲಿ, ಆ ಕಡೆ ಕಾಗವಾಡದವ್ ಮಾಡ್ಲಿ, ಮತ್ತೊಂದು ಮಾಡ್ಲಿ ಅಂತೇಳಿ ಎಲ್ಲರೂ ಉಡಾಪೆ ಹೇಳತ್ತಾರ. ಈಗ ಕೇಳ್ರಿಲ್ಲ, ಈಗ ನಾವ ಕೇಳ್ತಿದ್ದ FRP ಅನ್ನು ಕೇಳ್ತಾ ಇಲ್ಲ. ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಕಾರ್ಖಾನೆದ 4,034 ರೂಪಾಯಿ FRP ಐತಿ. ನಮ್ ಸುಭಾಷ್ ಕಾಕ ಅವ್ರಿಗೆ ಇಲ್ಲಿದವ್ರಿಗೆ 800 ರೂಪಾಯಿ HMT ತೆಗ್ದಾನ. ಕಾಕ ಕಡಿಮೆ ಹೆಸ್ ತೆಗ್ದಾನ. 40 ಕಿಲೋಮೀಟರ್ ಹೋಗಿ ಹಾಳಾಗಿದ್ದ 234 ರೂಪಾಯಿ ಕಾಕ, 234 ರೂಪಾಯಿ ಅವ್ರು FRP ಕೊಡ್ಲಿಕ್ಕೆ ಕಬ್ಬು ಬೆಳೆಗಾರ ಕಟಾವು ಸಾಗಾಣಿಕೆ ಬಿಟ್ಟು ಸಾಧ್ಯ ಐತಿ. ಇದಕ್ಕಿಂತ ಇನ್ನೊಂದು 200 ಜಾಸ್ತಿ ಹಾಕಿ ಕೊಡ್ಬೇಕಂತೇಳಿ ನಮ್ಮ ಹೋರಾಟ ಹೌದಲ್ರಿ. ಬೇರೆದಿತ್ತು 500 ಕೇಳತ್ತಪ್ಪ ಹೇಳತ್ತನ ಚರ್ಚೆ. ಇಲ್ಲಿ ನೋಡ್ರಿ, ಕಬ್ಬಿನ ಬಿಲ್ಲ ನಾವು 3,500 ಅಂತೇಳಿ ನಾವು ಕೇಳೋರಷ್ಟ. ಕಾರ್ಖಾನೆ ಮಾಲೀಕರು ಬಂದು ಘೋಷಣೆ ಮಾಡಬೇಕಾಗಿತ್ಯ. ನಮಗೆ 4,500 ಬೇಕಾಗಿತ್ಯ. ಕರೆ ಸುಡ್ರ. ಈಗ ಅವ್ರೇನ್ ಮಾಡತ್ತಾರೋ ಅನಾವಶ್ಯಕ. ಇವತ್ತು ಸೈದಾಪುರ ಹೇಳ್ತಾರ, ಸೈದಾಪುರದ ಎಷ್ಟೈತಪ್ಪ? 3,750 ರೂಪಾಯಿ ಏನೋ ಐತಿ. ಅದ್ರ ಪ್ರಕಾರ ಆದ್ರ FRP ಪ್ರಕಾರ ಆದ್ರ ಅವ್ರ 3,000ಕ್ಕಿಂತ ಕಡಿಮೆ ಕೊಡ್ಬೇಕಾಗ್ತೈತಿ. ಅದಕ್ಕಾಗಿ ಈ FRP ಬೆಲೆ ಬೇಡ. ಈಗೇನು ಮಹಾರಾಷ್ಟ್ರದವ್ರು 3,500 ರೂಪಾಯಿ ಕರ್ನಾಟಕದಾಗ ಕೊಟ್ಟವ್ರ ಯಾವುದು ಕಟಾಗುವ ಸಾಗಾಣಿಕೆ ಬಿಟ್ಟು ಒಯ್ಯತ್ತಾರೋ, ನೀವು ಇವತ್ತು ಕಬ್ಬಿನ ಬಿಲ್ಲನ್ನ ಅಷ್ಟು ಕೊಡ್ಬೇಕಂತೇಳಿ ನಮ್ಮ ಹೋರಾಟ. ಈಗ ಜಿಲ್ಲಾ ಉಸ್ತುವಾರಿ ಅವರಿಗೆ ದಯವಿಟ್ಟು ವಿನಂತಿ ಮಾಡ್ಕೋತು, ನಾವು ಅವ್ರದ ಯಾಕೆ ಹಠ ಹಿಡಿದಪ್ಪ ಅಂತಂದ್ರ ಜಿಲ್ಲೆಯ ಉಸ್ತುವಾರಿ ಅವ್ರದಾರ, ಅವರು 2 ಕಾರ್ಖಾನೆ ಅದಾವ. ಅವ್ರ ಫಸ್ಟ್ ಘೋಷಣೆ ಮಾಡ್ರಪ್ಪ ಅಂತಂದ್ರ ಇಡೀ ಎಲ್ಲಾ ಕಾರ್ಖಾನೆಗಳು ಅವ್ರಂತೆನೆ ಕೊಡ್ತಕ್ಕಂತ ಕೆಲಸ ಆಗ್ತೈತಿ ಅನ್ನುವಂತ ವಿಚಾರಕ್ಕೆ ಹೋರಾಟ ಮಾಡುತ್ತೆ ಹೌದಲ್ರಿ. ಈಗ ಹೇಳ್ರಿ, ಇಲ್ಲ ಹೋದ ವರ್ಷ ರಿಕವರಿನ ಇವತ್ತು FRP ಕನ್ಸರ್ಟ್ ಹಾಕಿದ್ರಿ. ಹೋದ ವರ್ಷದ್ದು ಕೂಡ ನಾವು 200 ರೂಪಾಯಿ ಬಾಕಿ ಕೊಡ್ಬೇಕಂತ ಹೋರಾಟ ಅವ್ರಿಗೆ ಕಾರ್ಖಾನೆಗೆ ಹೋದಾಗ ಹೋಗಿ ಮನವಿ ಕೊಟ್ಟು ಬಂದು. ಇದು ಸುಮ್ಮ ಉದಾಹರಣೆ ಒಂದು ಕಾರ್ಖಾನೆ ಹೇಳತ್ತನ. ಈಗ ದಯವಿಟ್ಟು ಈ ಕಾರ್ಖಾನೆ ಏನಾಯ್ತು ಈಗ ಕೇಳ್ರಿ. ಈಗ ನಾವು ಎಲ್ಲದಕ್ಕೂ ಗಟ್ಟಿದು. ನಾವಂತೂ ನಿಮ್ಮ ಆಶೀರ್ವಾದದಿಂದ ಇವತ್ತು ಪ್ರಾಣ ಹೋದ್ರು